ಬಾಸು ಅಂತದ್ದು ಏನಾರು ಕೊಟ್ಟಿದಾನ ಅಂತ ಹೇಳ್ತಾರೆ. ನಮ್ಮ ಬಾಸು ಕೊಡೋದು ಬೇಡ, ನಮ್ಮ ಬಾಸು ಎದೆ ಮೇಲೆ ಅಚ್ಚೆ ಹಾಸ್ಕೊಂಡಿರೋದು ಸಾಕು. ಓಕೆನಾ, ಅಷ್ಟೇ. ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕು ಅವ್ರೆ ಒಂದು ಸ್ವಲ್ಪ ಹೆಮ್ಮೆನೇನೋ. ನಮ್ಮ ಬಾಸ್ನ ಒಂದು ಸ್ವಲ್ಪ ಮೀಟ್ ಮಾಡಬೇಕು ಅಂತ ತುಂಬ ಇಷ್ಟ. ಒಂದು ಹಗ್ ಮಾಡಿ, ಒಂದು ಕಿಸ್ ಮಾಡಿ, ಒಂದು ಫೋಟೋ ತೆಗಿಸ್ಬೇಕು ಅಷ್ಟೇನಾ, ಅದು ಬಿಟ್ಟರೆ ಏನೂ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಅಲ್ಲ, ಇವ್ರು ಹೇಳಿದ್ರು ಬಾಸ್ ಏನ್ ಮಾಡವ್ರೆ ಅದರಿಂದ. ನಾನು ಹೇಳ್ತೀನ, ಬಾಸ್ ಹೆಸರು ಯೂಸ್ ಮಾಡಿ, ಅವ್ರು ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಅವ್ರ ಕೈಯಂತೂ ಬಿಡಲ್ಲ. ಬರೀ ಅವ್ರ ಹೆಸರು ತಗೊಳ್ಳಿ, ಹೆಸರು ತಗೊಂಡಾದ್ಮೇಲೆ ಹಂಗೆ ಹೋಗ್ಬೇಕು, ವಾಪಸ್ ಉಲ್ಟಾ ಹೊಡಿಬಾರ್ದು. ಉಲ್ಟಾ ಹೊಡ್ರೆ ಎಷ್ಟು ಮೇಲೆ ಹೋಗಿರ್ತೇವೋ ಅಷ್ಟು ಡಬಲ್ ಕೆಳಗಡೆ ಬಂದ್ಬಿಡ್ತಾರೆ. ಅವ್ರ ಹೆಸರು ತಗೊಂಡ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗೈತೆ. ಇವೆಂಟ್ಗೆಲ್ಲ ಹೋಗಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಬಾಸು ಪ್ರಮೋಷನ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಇವಾಗ ಯಾರು ಬರಲ್ಲ. ಬಟ್ ಅವರು ವಿಡಿಯೋದಲ್ಲಿ ಇವಾಗ ಬರ್ತ್ಡೇ ಕ್ಯಾನ್ಸಲ್ ಮಾಡ್ಕೊಂಡು ಅಂತ ಹೇಳೋರಲ್ಲ, ವಿಡಿಯೋದಲ್ಲಿ 3 ಜನ ಕೇಳೋದು. ರಕ್ಷಿತಾ ಮೇಡಮ್ಗೆ, ಆಮೇಲೆ ರಿಚಿತಾರಾಮ್ ಮೇಡಮ್ಗೆ, ಆನೆಬಲ ಥರ ಇರೋ ಧನ್ವೀರ್ ಬಾಸ್ಗೆ. ಬಾಸ್ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ. ಬಾಸ್ ಬಿಟ್ರೆ ಧನ್ವೀರ್ ಭಾಷೆ ನಾನು ಸೆಕೆಂಡು. ಅದೇ ನಮ್ಮ ಇಡೀ ಅಭಿಮಾನಿಗಳಿಗೆ ಹೇಳಿದ್ರಲ್ಲ, ಇಡೀ ಅದೇ ಅಭಿಮಾನಿಗಳಿಗೆ ಹೇಳ್ತಾರಣ್ಣ. ಅಭಿಮಾನಿಗಳು ಹೇಳಲಿಲ್ಲ ಅಂದ್ರು ನಾವು ತಲೆನೇ ಕೆಡಿಸ್ಕೊಳ್ಳ. ನಮ್ಮ ಬಾಸ್ ಥ್ಯಾಂಕ್ ಯು ಹೇಳೋದೇ ಬೇಡ ಆಯಿತಾ. ಎದೆ ಮೇಲೆ ಹಚ್ಚ ಹಾಸ್ಕೊಂಡಿದಾರಲ್ಲ, ಯಾರು ಹಾಸ್ಕೊಂಡಿದ್ದಾರೆ? ನಮ್ಮ ಬಾಸ್ ಥರ ಯಾರು ಹಾಸ್ಕೊಂಡಿಲ್ಲ. ಬಾಸ್ ಥರ ಪ್ರೀತಿಸೋಷ್ಟು ಆ್ಯಕ್ಟರು ಇಲ್ಲ ಕನ್ನಡ ಇಂಡಸ್ಟ್ರಿಲಿ. ಅದೇ ಅಪ್ಪು ಸರು, ಅವ್ರ ಫೇನು ನಾನು. ಅಪ್ಪು ಸರ್ ಇಷ್ಟಪಡ್ತೀನಿ, ಬಟ್ ಯಾರು ತೋರಿಸ್ಕೊಳ್ಳ ಆಯಿತಾ. ಕಿಚ್ಚ ಸರ್ ಅವ್ರ ತುಂಬ ಓಕೆ. ಥ್ಯಾಂಕ್ ಯು ಅಣ್ಣ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.